ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ವಿಶ್ವರೂಪವನ್ನು ನೋಡಿ ಅದನ್ನು ವರ್ಣಿಸ್ತಾ ಇದ್ದ. ಕಿರೀಟ, ಗದೆ, ಚಕ್ರ ಇವುಗಳನ್ನು ಧರಿಸಿದಂಥ ತೇಜೋಮಯವಾದಂಥ ನಿನ್ನ ರೂಪ ಇಡೀ ವಿಶ್ವದಲ್ಲೆಲ್ಲ ಹರಡಿದಂತೆ ಕಾಣ್ತಾ ಇದೆ. ಮತ್ತು ನೀನು ಅಕ್ಷರ ರೂಪನಾಗಿದ್ದೀಯಾ, ಶಾಶ್ವತ ರೂಪನಾಗಿದ್ದೀಯಾ, ಜಗತ್ತಿಗೆ ಶ್ರೇಷ್ಠವಾದಂಥ ಆಧಾರ ರೂಪನಾಗಿದ್ದೀಯಾ, ಧರ್ಮರಕ್ಷಕ ಆಗಿದ್ದೀಯಾ, ಸನಾತನ ಪುರುಷನಾಗಿದ್ದೀಯಾ ಅಂಥೇಳಿ ಆ ವಿಶ್ವರೂಪವನ್ನು ನೋಡಿ ಭಗವಂತನನ್ನು ಅರ್ಜುನ ವರ್ಣಿಸ್ತಾ ಇದ್ದ. ಮತ್ತೆ ಮುಂದುವರೆದು 19-20 ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅರ್ಜುನ ಅಂತ ನೋಡೋಣ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆದಿ ಮಧ್ಯ ಅಂತ್ಯ ಯಾವುದೂ ಗೊತ್ತಾಗ್ತಾ ಇಲ್ಲ. ಇಡೀ ವಿಶ್ವವನ್ನೇ ಆವರಿಸಿದಾಗ ಆ ರೂಪ ಆದಿ ಯಾವುದು, ಮಧ್ಯ ಯಾವುದು, ಅಂತ್ಯ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ನಿನ್ನ ಅನಂತವಾದಂಥ ಬಾಹುಗಳು ಮತ್ತು ನಿನ್ನ ಅನಂತವಾದಂಥ ತೇಜೋಮಯವಾದಂಥ ನೇತ್ರಗಳು, ಅಗ್ನಿಯಂತೆ ಕಾಣ್ತಾ ಇರ್ತಕ್ಕಂಥ ನಿನ್ನ ಬಾಯಿ, ಸ್ವಪ್ರಕಾಶದಿಂದ ಇಡೀ ಲೋಕವನ್ನೆಲ್ಲ ಬೆಳಗುವಂಥ ನಿನ್ನನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಜಗತ್ತಿನಲ್ಲಿ ನಮ್ಮ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಆದಿ ಮಧ್ಯ ಅಂತ್ಯ ಅಂತ ಇರುತ್ತೆ. ನಾವು ಏನೇ ವ್ಯವಸ್ಥೆಗಳನ್ನು ನೋಡಿದರೂ ಕೂಡ ಅದಕ್ಕೆ ಪ್ರಾರಂಭ ಯಾವುದು, ಮಧ್ಯ ಯಾವುದು, ಕೊನೆಯೂ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ಭಗವಂತನ ಈ ರೂಪಕ್ಕೆ ಆದಿ ಮಧ್ಯ ಅಂತ್ಯ ಯಾವುದೂ ಇಲ್ಲ ಅನ್ನುವಂಥ ಭಾವನೆ ಅರ್ಜುನನಿಗೆ ಬರ್ತಾ ಇದೆ. ಭಗವಂತನಿಗೆ ನೈಜವಾಗಿ ಯಾವುದೂ ಇರೋದೂ ಇಲ್ಲ. ಭಗವಂತನಿಗೆ ಆದಿ ಅನ್ನುವಂಥದ್ದಿದ್ದರೆ ಅದಕ್ಕಿಂತ ಮುಂಚೆ ಏನಿತ್ತು ಅಂತ ಪ್ರಶ್ನೆ ಬರುತ್ತೆ. ಅಂತ್ಯ ಅಂತ ಇದ್ದರೆ ಅಂತ್ಯ ಆದಮೇಲೆ ಏನು ಅಂತ ಬರುತ್ತೆ. ಹಾಗಾಗಿಯೇ ಭಗವಂತನನ್ನು ಆದಿಮಧ್ಯಾಂತರಹಿತ ಅಂತ ಹೇಳೋದು. ಅಂದರೆ ಸದಾ ಸರ್ವಕಾಲ ಎಲ್ಲ ಯುಗಗಳಲ್ಲೂ ಇರ್ತಕ್ಕಂಥ ಏಕೈಕ ಶಕ್ತಿ ಅಂದರೆ ಅದು ಭಗವಂತನ ಶಕ್ತಿ. ಆ ಭಗವತ್ ಶಕ್ತಿ ಅನ್ನುವಂಥದ್ದು ಕೊನೆ ಮೊದಲು ಇಲ್ಲದೆ ಇರ್ತಕ್ಕಂಥದ್ದು. ಅದನ್ನು ವರ್ಣಿಸ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ದ್ಯಾವಾ ಪೃಥಿವ್ಯೌರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ವ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆಕಾಶ ಪೃಥ್ವಿಗಳ ಮಧ್ಯದಲ್ಲಿ ಸಕಲ ದಿಕ್ಕುಗಳಲ್ಲೆಲ್ಲ ನೀನೊಬ್ಬನೇ ವ್ಯಾಪಿಸಿದೀಯಾ. ಮತ್ತು ಮಹಾತ್ಮ, ನಿನ್ನ ಈ ಅದ್ಭುತವಾದಂಥ ರೂಪವನ್ನು ನೋಡಿ 3 ಲೋಕಗಳು ಕೂಡ ನಡುಗ್ತಾ ಇವೆ. ಆ ರೂಪವನ್ನು ಅದರಲ್ಲಿ ಕಾಣ್ತಾ ಇದ್ದಾನೆ. ಎಲ್ಲ ಲೋಕಗಳು ಭಯದಿಂದ, ಭೀತಿಯಿಂದ ನಡುಗ್ತಾ ಇರುವಂಥದ್ದನ್ನು. ಯಾಕೆಂದರೆ ಈ ಆಕಾಶ ಮತ್ತು ಪೃಥ್ವಿಯ ನಡುವೆ ಎಲ್ಲ ದಿಕ್ಕುಗಳಲ್ಲೂ ಕೂಡ ಆ ರೂಪ ಒಂದೇ ಕಾಣ್ತಾ ಇದೆ ಅರ್ಜುನನಿಗೆ. ಅಂತಹ ಧೀರನಾದ ಅರ್ಜುನನೇ ಅದನ್ನು ನೋಡಿ ಹೆದರಿಬಿಟ್ಟ. ಎಲ್ಲ ಲೋಕಗಳೂ ಕೂಡ ಭಯಭೀತರಾದಂತೆ ಕಾಣ್ತಾ ಇದ್ದಾರೆ ಅಲ್ಲಿ ಆ ದೃಶ್ಯದಲ್ಲಿ. ಅದನ್ನು ಹೇಳ್ತಾ ಇದ್ದಾನೆ. ಯಾಕೆಂತಂದರೆ ಆಕಾಶ ಭೂಮಿಯ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ಲೋಕಗಳಲ್ಲೂ ವ್ಯಾಪಿಸಿಬಿಟ್ಟಿದ್ದಾನೆ ಭಗವಂತ. ಎಷ್ಟು ವರ್ಣನಾತೀತವಾಗಿತ್ತು ಅಂತ ನಾವು ಊಹೆ ಮಾಡ್ಬೋದು. ಅದು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದಂಥ ರೂಪ ಯಾವುದಾದ್ರೂ ಇದ್ದರೆ ಅದು ವಿಶ್ವರೂಪ ಒಂದೇ. ನಾವಿನ್ನು ಯಾವ ರೂಪವನ್ನಾದರೂ ವರ್ಣಿಸಬಹುದು, ಆ ವಿಶ್ವರೂಪವನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆ ಅರ್ಜುನನ ಈ ಮಾತುಗಳಿಂದ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ನಾವು ಈಗೇನು ಹೇಳಬೇಕು, ಹೇಗೆ ವರ್ಣಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಆ ಭಗವಂತನ ಮುಂದೆ ಅವನು ಶರಣಾಗಿ ಬಿಟ್ಟಿದ್ದಾನೆ. ಮತ್ತು ಆ ರೂಪವನ್ನು ನೋಡಿ, ಅತ್ಯದ್ಭುತವಾದಂಥ ಆಕಾರವನ್ನು ನೋಡಿ, ಆ ದೃಶ್ಯವನ್ನು ನೋಡಿ ಭಯಭೀತನೂ ಆಗಿದ್ದಾನೆ.
ಅರ್ಜುನ. ಅಂಥ ಒಂದು ಭಯಭೀತಿಯನ್ನು ಆ ವಿಶ್ವರೂಪದಲ್ಲಿ ಕಾಣ್ತಾ ಇದ್ದಾನೆ. ತಾನೂ ಕೂಡ ಭಯಭೀತನಾಗ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.